ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇನೆ. ಇದರ ಹೆಸರು ಹೊಳೆ ಆನ್ವೇರಿ ಅಂತ. ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ. ಇಲ್ಲಿ ವಿಶೇಷ ಏನು ಅಂದರೆ ಬಿಲ್ಲೇಶ್ವರ, ಹುಂಚದ ಹತ್ತಿರ ಬಿಲ್ಲೇಶ್ವರ ಅಲ್ಲಿ ಉಗಮವಾಗುವಂತಹ ಕುಮದ್ವತಿ ನದಿಯು ತುಂಗಭದ್ರಾ ನದಿಯನ್ನು ಬಂದು ಸೇರ್ತದೆ. ಇಲ್ಲಿ ತುಂಗಭದ್ರಾ ನದಿ ನಿಮಗೆ ಗೊತ್ತಿದೆ, ವರಹ ಪರ್ವತ ಅಂತ ಅಲ್ಲಿ ಹುಟ್ಟಿ ನಂತರ ಶಿವಮೊಗ್ಗದ ಹತ್ತಿರ ಹೊಳೆಹೊನ್ನೂರು ಕೂಡಲಿಯಲ್ಲಿ ಸಂಗಮವಾಗಿ ತುಂಗ ಮತ್ತು ಭದ್ರಾ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಹರಿಯುತ್ತೆ. ಈ ನದಿ ಇಲ್ಲಿ ಕುಮದ್ವತಿ ನದಿ ಸಂಗಮ ಆಗುತ್ತೆ, ನಂತರ ತುಂಗಭದ್ರಾಗೆ ಹರಿಯುತ್ತೆ. ಕುಮದ್ವತಿ ತುಂಗಭದ್ರಾ ನದಿಯ ಉಪನದಿ. ತುಂಗಭದ್ರಾ ಯಾನವನ್ನು ನಾನೀಗ ಆರಂಭಿಸಿದ್ದೇನೆ. ತುಂಗಭದ್ರಾ ನದಿ ಎಲ್ಲೆಲ್ಲಿ ಹರಿಯುತ್ತೆ, ಯಾವ್ಯಾವ ಉಪನದಿಗಳಿದೆ, ಅಲ್ಲಿ ಯಾವ್ಯಾವ ಸ್ಥಳಗಳಿದೆ, ಇದನ್ನು ತಿಳಿದುಕೊಳ್ಳುವ ಪ್ರಯತ್ನ. ಇಲ್ಲಿ ಭಾಳ ಪ್ರಶಾಂತವಾದಂತಹ ವಾತಾವರಣ ಇದೆ. ಇಲ್ಲೆಲ್ಲರೂ ಬರಬಹುದು. ಇಲ್ಲಿ ತೆಪ್ಪ ಕೂಡ ಇರುತ್ತೆ. ಸಂಕ್ರಾಂತಿ ಸಮಯದಲ್ಲಿ ತೆಪ್ಪದಲ್ಲಿ ನಿಮ್ಮನ್ನು ಓಡಾಡಿಸ್ತಾರೆ. ನಾವು ತೆಪ್ಪದಲ್ಲಿ ಕೂಡ ಓಡಾಡಿಕೊಂಡು ಬಂದ್ವಿ. ಬಹಳ ಚೆನ್ನಾಗಿರುವಂತಹ ಸ್ಥಳ. ನೀವು ವರಾಹ ಕಾಣ್ತಾ ಇದೆಯಲ್ಲ, ಇದು ರೂಪ ವರಾಹ ಅವತಾರ ಗೊತ್ತಿದೆಯಲ್ಲ ನಿಮಗೆ. ವಿಷ್ಣುವಿನ ವರಾಹ ಅವತಾರದ ಅಲ್ಲಿ ಉಗಮವಾದಂತಹ ನದಿ ತುಂಗಭದ್ರಾ, ನಿಮಗೆ ಗೊತ್ತೋದು. ಹೀಗೆ ಅದರಿಂದ ಇಲ್ಲಿ ಕುಮದ್ವತಿ ನದಿ. ಕುಮದ್ವತಿ ನದಿಯ ಪುರಾಣವನ್ನು ನಿಮಗೆ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅದನ್ನು ನೀವು ನೋಡಿ, ಬಿಲ್ಲೇಶ್ವರದಲ್ಲಿ ಇರ್ತಕ್ಕಂಥದ್ದು. ಧನ್ಯವಾದಗಳು. ಇದು ಕುಮದ್ವತಿ ನದಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತುಂಗಭದ್ರಾ ನದಿ. ಇವು ಇಲ್ಲಿ ಬಂದು ಸಂಗಮವಾಗ್ತವೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಒಂದು ಹಳ್ಳಿಯೇ ಹೊಳೆ ಆನ್ವೇರಿ. ಎಷ್ಟು ಅಡಿ ಐತ್ರಿ ಇದು? 20 ಅಡಿ ನೋಡ್ರಿ. ನಿಮ್ಮ ಹೆಸರೇನ್ರಿ? ಬಸವರಾಜ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವೇನ್ರಿ ಅದನ್ನ ಇವತ್ತು ಸಂಕ್ರಾಂತಿ ಅಲ್ರಿ. ಹಾಂ, ಬ್ಯಾಟ್ರಿ ಆಡ್ತೇವೆ ನಾವು. ಓ, ಬೇಟೆ ಆಡ್ತೀರಾ? ಹಾಂ ಹಾಂ ಹಾಂ. ನಿಮ್ಮ ಮನೆಯಲ್ಲಿ ಬರ್ತೈತ್ರಿ? ನಮ್ದು ಇನ್ನೂ ಒಂದು ಅದು ಆ ಕಡೆಗೆ. ಹಾಂ 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 ಹಾಂ. ಇಳಿತೀರ ಆ ಕಡೆಗೆ? ಆ ಕಡೆಗೆ ಇಳಿತೀರ? ಇಲ್ಲ, ಬರ್ತೀವ್ರಿ. ಇಲ್ಲ, ಬೇಕಾದ್ರೆ ಅವ್ನು ಬಿಟ್ಟು ಬನ್ನಿ. ಅವ್ರನ್ನ ಬಿಟ್ಟು ಬನ್ನಿ, ಅಲ್ಲಿ ತನಕ ಅಲ್ಲಿ ಇರ್ತೀವಿ. ತಕ್ಷಣ ಬರ್ತೀರಲ್ಲ? ಇಲ್ಲ, ನೀವು ನಿಂತಿ ಅಲ್ಲಿ ಕುತ್ತಿಗೆ ಬರೋದು ನೋಡ್ರಿ. ಇಲ್ಲಿ ನೋಡಿ, ಕುಮದ್ವತಿ ಮತ್ತು ತುಂಗಭದ್ರಾ ನದಿಯ ಸಂಗಮ ಸ್ಥಾನದಲ್ಲಿ ಇದ್ದೇವೆ. ಇಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇದ್ದೇವೆ. ಈಜು ಹೊಡಿತಾ ಇದ್ದಾರೆ, ತೆಪ್ಪವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಈಗ ತುಂಗಭದ್ರಾ ನದಿಯಲ್ಲೇ ಇದ್ದೀವಿ ನಾವು.
ಇವರು ಇಲ್ಲಿನ ಅರ್ಚಕರು. ನಮಗೆ ಊಟ ಬೇಕಾ ಅಂತ ಕೇಳಿದರು. ನಾವು ಅದಕ್ಕೆ ಹಣ ಕೊಡಬೇಕಾ ಅಂತ ಕೇಳಿದ್ವಿ. ಅವರು ಕೊಟ್ಟ ಉತ್ತರ ನೋಡಿ. ಇಲ್ಲಪ್ಪ ನಾವು ದುಡ್ಡು ಪಟ್ಟು ಏನು ಕೇಳೋದಿಲ್ಲ. ಫ್ರೀ ಪಾಸ್ ಹೋಗ್ರಿ ಅದ ಅವರು ಭಕ್ತರ. ಆತಿಥ್ಯ ಎನ್ನುವುದು ಇನ್ನೂ ಜೀವಂತವಾಗಿ ನಮ್ಮ ನಾಡಿನಲ್ಲಿ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಹೊಳೆ ಅನ್ವೇರಿಲಿ ಇರತಕ್ಕಂಥ ಸಂಗಮೇಶ್ವರ ದೇವಸ್ಥಾನ ಮತ್ತು ಇಲ್ಲಿ ಕುಮದ್ವತಿ ನದಿ ಸೇರುತ್ತೆ ತುಂಗಭದ್ರಾ ನದಿಗೆ. ಹೌದು ಸರ್. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಮತ್ತು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು? ನಾವು ಸುಮಾರು ವರ್ಷದಿಂದ ಬರ್ತೀವಿ ಸರ್ ಇಲ್ಲಿ. ನಾವು ಬರ್ತಾ ಇದ್ದಾಗ 8-9 ವರ್ಷ ಆಯ್ತು ಸರ್ ಬರ್ತಾ ಇರಲಿ. ಪ್ರತಿ ಸಂಕ್ರಮಣ ಸಿಕ್ಕಾಪಟ್ಟೆ ಜನ ಸೇರುತ್ತೆ ಸರ್ ಇಲ್ಲಿ. ಬೇರೆ ಕಡೆ ಸಣ್ಣ ಪುಟ್ಟ ಹಳ್ಳಿ ಎಲ್ಲ ಕಡೆ ಜನ ಬರೋದು ಸರ್. ದಾವಣಗೆರೆ, ಹರಿಹರ, ಈ ಕಡೆ ರಾಣೆಬೆನ್ನೂರು ಸುತ್ತಮುತ್ತ ಜನ ಎಲ್ಲ ಬರ್ತಾರೆ ಸರ್ ಇಲ್ಲಿಗೆ ಸಂಕ್ರಮಣಕ್ಕೆ. ನಾಳಿದ್ದೇ ಜೋರು ಸರ್ ಇಲ್ಲಿ ಸಂಕ್ರಮಣ. ಇಲ್ಲಿ ಏನು ವಿಶೇಷ ಸಂಕ್ರಮಣದಲ್ಲಿ? ಪೂಜೆ ಏನಾದ್ರು ಸಪ್ರೇಟ್ ಇರುತ್ತಾ? ಹಿಂಗೆ ಪೂಜೆ ಏನು ಸಪ್ರೇಟ್ ಸರ್. ಅದೇ ಕೂಡ ಸಂಗಮ ಅಂತ ಎಲ್ಲ ದೇವ್ರನ್ನು ಒಂದು ಇದು ಅಂತ ಬರ್ತಾರೆ ಸರ್ ಇಲ್ಲಿ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಜಾತ್ರೆ ಥರ ಏನಾದ್ರು ಆಗ್ತೈತೆ? ಜಾತ್ರೆ ಥರನೇ ಆಗುತ್ತೆ ಸರ್ ಇದು. ನಾಳೆ ಒಂದೇ ದಿನ ಜಾತ್ರೆ ಥರನೇ ಆಗುತ್ತೆ. ನಿಮ್ದು ಯಾವ ಊರು? ನಮ್ದು ರಾಣೆಬೆನ್ನೂರು ತಾಲೂಕು ಉಪ್ಪೇಲೂರು ಅಂತ ಸರ್. ನಿಮ್ಮ ಹೆಸರು ಸರ್? ಶಫೀವುಲ್ಲಾ ಅಂತಾರೆ. ಓಕೆ ಸರ್. ನೀವು ಹೀಗೆ ನೀವೆಲ್ಲ ಜಾತ್ರೆಗೂ ಹೋಗ್ತಾ ಇರ್ತೀರಾ? ಎಲ್ಲ ಜಾತ್ರೆ ಹೋಗ್ತೀವಿ ಸರ್. ಪ್ರತಿ ಒಂದು ಜಾತ್ರೆ ಹೋಗ್ತೀವಿ. ವರ್ಷದಲ್ಲಿ ಎಷ್ಟು ದಿವಸ ನೀವು ಮನೇಲಿ ಇರ್ತೀರಾ? ಹೊರಗಡೆ ಎಷ್ಟು ದಿವಸ ಇರ್ತೀರಾ? ವರ್ಷದಲ್ಲಿ 6 ತಿಂಗಳು ಮನೇಲಿ ಇರ್ತೀವಿ ಸರ್. 6 ತಿಂಗಳು ಜಾತ್ರೆ ಮಾಡ್ತೀವಿ. ಜಾತ್ರೆಗೆ ಇರ್ತೀವಿ. ಜಾತ್ರೆ ಮಾಡ್ತೀವಿ. ಸೊ ನಿಮಗೆಲ್ಲ ಹೊರಗಡೆ ಹೋಗೋಕೆ ಖುಷಿ ಆಗುತ್ತಾ ಅಥವಾ ಯಾವ ಥರ ಅನಿಸುತ್ತೆ ನಿಮ್ಮ ಮನಸ್ಸಲ್ಲಿ? ಜಾತ್ರೆ ಹೊಸದು ಬಂದ ತಕ್ಷಣ ಅಲ್ಲಿ ಹೋಗಿ ಮತ್ತೆ ಟೆಂಟ್ ಹಾಕ್ಕೊಂಡು ಅಲ್ಲೇ ಇರ್ಬೇಕು ನೀವು? ಹೌದು ಸರ್, ಖುಷಿ ಅನಿಸುತ್ತೆ. ಜಾತ್ರೆ ಮಾಡೋದು ಖುಷಿ ಅನಿಸುತ್ತೆ. ಎಲ್ಲ ಫ್ರೆಂಡು ದೂರದಿಂದ ದೋಸ್ತುಗಳು ಬಂದಿರ್ತಾರೆ ನಮಗೆ. ಮನೇಲಿದ್ರೆ ಕೂಡಲ್ಲ ಅವ್ರು. ಈ ಥರ ಜಾತ್ರೆ ಬಂದಾಗ ನಮಗೆ ಕೂಡ್ತಾರೆ ಅಲ್ಲಿ ಇಲ್ಲಿ. ಈಗ ಮಾತಾಡ್ಸ್ಕೊಂತ ಟೈಮ್ ಪಾಸ್ ಮಾಡ್ಕೊಂತ ಜಾತ್ರೆ ಮಾಡ್ತೀವಿ ಸರ್. 6 ತಿಂಗಳು ಮನೆಯಲ್ಲಿ ಇರ್ತೇವೆ ಸರ್. ಓಕೆ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್.